ಉಗ್ರ ಸಂಘಟನೆಯಾದ ಅಲ್-ಖೈದಾ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿದಂತಹ ಆರೋಪದಲ್ಲಿ ಗುಜರಾತ್ನ ATSನಿಂದ ಬಂಧನಕ್ಕೆ ಒಳಪಟ್ಟಿರುವ ಮಹಿಳೆ ಪರ್ವೀನ್ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ ಹೆಬ್ಬಾಳದ ಮನೋರಾಯನಪಾಳ್ಯದಲ್ಲಿ ಈಕೆ ವಾಸ ಇರ್ತಾಳೆ. ಪ್ರಚೋದನಾತ್ಮಕ ಬರಹಗಳ ಜೊತೆಗೆ ಕೆಲ ಯುವಕರನ್ನ ಅಲ್-ಖೈದಾಗೆ ಕಳಿಸಿಕೊಟ್ಟಿದ್ದಾಳ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಇದಕ್ಕೆ ಪೂರಕವಾಗಿ ATS ಜೊತೆಗೆ IB ಮತ್ತು NIA ತಂಡಗಳು ಕೂಡ ತನಿಖೆಗಿಳಿದಿದೆ. ಮುಂದುವರೆದು CCB ಪೊಲೀಸರು ಕೂಡ ಪರ್ವೀನ್ ಜೊತೆಗೆ ವಾಸ ಇದ್ದ ಯುವತಿ, ಅವರ ಕುಟುಂಬ, ಆಕೆ ಸಂಪರ್ಕಕ್ಕೆ ಬಂದಿದ್ದ ಎಲ್ಲರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸ್ವತಃ ಮನೆಯವರಿಗೂ ಗೊತ್ತಾಗದ ಹಾಗೆ ಪರ್ವೀನ್ ಇಂತಹ ಚಟುವಟಿಕೆ ನಡೆಸ್ತಾ ಇದ್ಲು ಅಂತ ಆರಂಭಿಕ ಮಾಹಿತಿ. ಬಟ್ ಇದನ್ನ ಕ್ಲಿಯರ್ ಮಾಡಬೇಕಾಗಿರೋದು, ಸ್ಪಷ್ಟನೆ ಕೊಡಬೇಕಾಗಿದ್ದು NIA ಟೀಮ್. ಫೈನಲಿ ಅವರೇ ಇಡೀ ಪ್ರಕರಣವನ್ನು ಭೇದಿಸೋದಕ್ಕೆ ಕೇಪಬಲ್ ಪರ್ಸನ್ಸು. ಸೊ ಹೀಗಾಗಿ CCB ಹೇಳ್ತು ಅಂತ ಅದನ್ನು ನಂಬೋದಕ್ಕಾಗಲ್ಲ. ಈಕೆಗೆ ನಿಜವಾಗ್ಲೂ ಈಕೆ ಮಾಡ್ತಿದ್ದ ಕೆಲಸಗಳು ಕುಟುಂಬಕ್ಕೆ ಗೊತ್ತಿರಲಿಲ್ವಾ? ಅಷ್ಟೂ ಗೊತ್ತಿಲ್ಲದೆ ಈಕೆ ಒಬ್ಬಳೇ ಮಾಡ್ತಾ ಇದ್ಲ? ನೆಟ್ವರ್ಕ್ ಇಷ್ಟು ಆಳವಾಗಿ ಬಿಲ್ಡ್ ಮಾಡಿದ್ಲ ಅನ್ನೋದು ಒಂದು ಪ್ರಶ್ನೆ. ನೋಡೋಣ, ಮನೆ ಗಂಡಸರನ್ನು ವಿಚಾರಣೆ ಮಾಡಿರ್ತಾರೆ, ಗೊತ್ತಾಗತ್ತೆ ಯಾರು ತಪ್ಪು ಯಾರ್ದು ಸರಿ ಅಂತ.